ಯುವಕರು ಮೊಬೈಲ್ ಗೀಳು ಬಿಟ್ಟು ಕ್ರೀಡೆಗಳಿಗೆ ಹೆಚ್ಚಿನ ಒತ್ತನ್ನ ನೀಡಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹೊಸಹಳ್ಳಿ ಎನ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಶನಿವಾರ ಪಟ್ಟಣದ ಮಲ್ಲೂರಳ್ಳಿ ಮುಖ್ಯ ರಸ್ತೆ ಗೊಂಚಿಗಾರ್ ಮಟ್ಟಿ ಕ್ರೀಡಾಂಗಣದಲ್ಲಿ ಪಟ್ಟಣದ 8ನೇ ಮತ್ತು 9ನೇ ವಾರ್ಡಿನ ಕ್ರಿಕೆಟ್ ಕ್ರೀಡಾಪಟುಗಳು ಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ಮರೀಚಿಕೆಯಾಗಿವೆ. ಕ್ರೀಡಾಪಟುಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಉತ್ತಮ ಕ್ರೀಡಾಪಟುಗಳಾಗಿ ಆಟವನ್ನ ಆಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರೋತ್ಸಾಹಿಸುವುದಾಗಿ ಭರವಸೆಯನ್ನ ನೀಡಿದರು. ಇವತ್ತು ಕ್ರೀಡೆ ಅನ್ನೋದು ಎಲ್ಲ ಮರೀಚಿಕೆಯಾಗಿದೆ. ಇವತ್ತೆಲ್ಲ ಈ ಮಾಧ್ಯಮಗಳು ಆನ್ಲೈನ್ ಎಲ್ಲ ಬಂದಿರೋದ್ರಿಂದ ಕ್ರೀಡೆ ಯಾರು ಇಷ್ಟಪಡ್ತಾ ಇಲ್ಲ ಇವತ್ತು. ಅದಕ್ಕೆ ಇವತ್ತು ಈ ಕ್ರೀಡೆ ಅನ್ನೋದನ್ನ ಆಡಿ ತೋರಿಸ್ಬೇಕಲ್ಲ ಯುವಕರು ಎಲ್ಲ ಆಡಿದ ಬಳಿಕ ಆಮೇಲೆ ಯಾರೇ ಆಗಲಿ ಗದ್ದಲ ಗಲಾಟೆ ಅದು ಇದು ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅಂತೇಳಿ ಗದ್ದಲ ಗಲಾಟೆ ಮಾಡ್ಕೋಬಾರ್ದು. ಇವತ್ತೇನಂದರೆ ಎಲ್ಲರೂ ಒಂದೇ ಆಗಬೇಕು, ಯಾರೇ ಗೆಲ್ಲಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಆಟ ಆಡಿ ಎಲ್ಲರೂ ಇದೇ ಥರ ಇನ್ನು ಮುಂದೆ ಯಾವುದೇ ಥರ ಈ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಕಾರ್ತಿಕ ಆಗಿರ್ಬೋದು, ಇಂಥ ಟೈಮಲ್ಲಿ ಉತ್ಸವಕರಾಗಿ ಇನ್ನೂ ಕ್ರೀಡೆ ಮುಂದುವರಿಸ್ರಿ ಹೇಳಿ ನಾನು. ಬಹುಮಾನದಾನಿಗಳು ಪ್ರಥಮ ಬಹುಮಾನ ಪಟ್ಟಣ ಪಂಚಾಯಿತಿ ಸದಸ್ಯ ನಬಿಲ್ ಅನ್ಸರ್ ಮೊಳಕಾಲ್ಮೂರು ಮತ್ತು ಚಿತ್ರದುರ್ಗ ಜಿಲ್ಲಾ ಯುವಕ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಮೊಳಕಾಲ್ಮೂರು. ದ್ವಿತೀಯ ಬಹುಮಾನ ಎನ್ ನಿರಂಜನ್ ದಲಿತ ಯುವ ಮುಖಂಡ ಹಾಗೂ ಮೀಸೆ ನಾಗರಾಜ್ ಎಸ್ಡಿಎಂಸಿ ಅಧ್ಯಕ್ಷ ನಾಯಕನಹಟ್ಟಿ. ಇದೇ ಸಂದರ್ಭದಲ್ಲಿ ಪಟ್ಟಣದ 8ನೇ ಮತ್ತು 9ನೇ ವಾರ್ಡಿನ ಕ್ರಿಕೆಟ್ ಕ್ರೀಡಾಕೂಟದ ಕ್ರೀಡಾಪಟುಗಳ ತಂಡದ ಹೆಸರು ಗೇಮ್ ಚೇಂಜರ್ಸ್, ಬೀಮ್ ವಾರಿಯರ್ಸ್, ಎಬಿಪಿ ಹಿಟ್ಟರ್ಸ್ 18 ತಂಡದ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಗ್ರಾಮಸ್ಥರು ಇದ್ದರು.